ಓಂ ಚಂದ್ರಾಯ ನಮಃ. ಓಂ ನಮಃ ಶಿವಾಯ. ಈ ಹೆಸರನ್ನ ಇಡುವಂಥದ್ದು ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಗು ಹುಟ್ಟಿದಾಗ ಇವಾಗ ಆಲ್ರೆಡಿ ಇಟ್ಟಿರೋರು ಕೂಡ ಎಷ್ಟು ಜನ ನಂತರ ಕನ್ಸಲ್ಟೇಷನ್ಸ್ ತಗೊಂಡು ಹೆಸರುಗಳನ್ನ ಬದಲಾವಣೆ ಮಾಡ್ಕೊಂಡಿದ್ದೀರಾ. ಯು ಹ್ಯಾವ್ ಸೀನ್ ಲಾಟ್ ಆಫ್ ಸಕ್ಸಸ್. ಚೇಂಜಸ್ ಆಫ್ ನೇಮ್ ಇಂದ ತುಂಬಾ ಚೇಂಜಸ್ ಆಗುತ್ತೆ. ಈವನ್ ಜಾತಕದಾಗೂ ಹೇಳ್ತಾರೆ, ಮೇಡಮ್ ಏನ್ ಚೇಂಜ್ ಮಾಡ್ಕೊಂಡ್ರು ಜಾತಕದಲ್ಲಿ ಏನಿರುತ್ತೋ ಅದನ್ನ ಅನುಭವಿಸ್ಲೇಬೇಕಲ್ವಾ ಅಂತ. ಎಸ್, ಬಟ್ ಎಷ್ಟು ಸಲ ಏನ್ ಗೊತ್ತಾ, ಜಾತಕದಲ್ಲಿ ನಿಮ್ಗೆ ಒಳ್ಳೇದಾಗ್ಬೇಕು ಅಂತಿರುತ್ತೆ ಅಥವಾ ಒಳ್ಳೇದ್ ಆಗ್ತಿರೋದಿಲ್ಲ. ಆ ಜಾತಕದಲ್ಲಿ ನೋಡಿದಾಗ ಹೇಳ್ತಾರೆ, ನಿನ್ಗೆ ರಾಜಯೋಗ ಇದೆ, ಬಟ್ ರಾಜಯೋಗ ಬರ್ತಿರಲ್ಲ ಅಂದ್ರೆ ನಿಮ್ಗೆ ಅದರ ಎಫೆಕ್ಟ್ಸ್ ಏನು ಗೊತ್ತಾಗ್ತಾ ಇರೋದಿಲ್ಲ. ಅಂತ ಸಂದರ್ಭಗಳಲ್ಲೆಲ್ಲ ನೀವು ಈ ಹೆಸರನ್ನ ಬದಲಾವಣೆ ಮಾಡ್ಕೊಂಡಾಗ, ನೇಮ್ ಚೇಂಜ್ ಮಾಡ್ಕೊಂಡಾಗ, ಆಸ್ ಪರ್ ನ್ಯೂಮರಾಲಜಿ ಅಥವಾ ನೇಮಾಲಜಿ ಪ್ರಕಾರವಾಗಿ ನೀವು ಚೇಂಜ್ ಮಾಡ್ಕೊಂಡಾಗ ರೆಕಗ್ನಿಷನ್ ಸಿಗುತ್ತೆ. ಜನಗಳು ನಿಮ್ಮನ್ನ ಗುರುತಿಸ್ತಾರೆ, ಅಟ್ರಾಕ್ಟ್ ಆಗ್ತೀರಾ. ಇಷ್ಟೋ ಸಲ ಬೇಡ ಮೇಡಮ್, ಗುರುತಿಸೋದು ಬೇಡ, ನನಗೆ ರೆಸ್ಪೆಕ್ಟ್ ಸಿಗ್ಲಿ ಸಾಕು ಅನ್ನೋಂಥದ್ದು ಕೂಡ ನಿಮ್ಗೆ ಚೇಂಜಸ್ ಆಗುತ್ತೆ. ನೇಮ್ಸ್ನ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಯಾವ ರಾಶಿ ಇದೆ, ಯಾವ ನಕ್ಷತ್ರ ಇದೆ, ನಕ್ಷತ್ರದಲ್ಲಿ ಯಾವ ಚರಣವನ್ನು ಸೇರ್ತೆ ಅದು ಅದನ್ನ ನೋಡ್ಕೊಂಡು ಹಾಕಿ. ಯಾಕಂದ್ರೆ ನೀವು ಜನರಲ್ ಆಗಿ ಹೋಗಿ ಕೇಳಿದಾಗ ರಾಶಿ ಪ್ರಕಾರವಾಗಿ ಒಂದು 4 ಅಕ್ಷರಗಳು ನಿಮ್ಗೆ ಸಹಜವಾಗಿ ಬರುತ್ತೆ, ಅದ್ರ ಪ್ರಕಾರ ತಿಳಿಸ್ತಾರೆ, ಅಥವಾ ನಕ್ಷತ್ರದ ಪ್ರಕಾರವಾಗಿ ತಿಳಿಸ್ತಾರೆ. ಬಟ್ ಅದರಲ್ಲೂ ವಿಶೇಷವಾಗಿ ನಕ್ಷತ್ರದ ಚರಣಗಳ ಪ್ರಕಾರ ಯಾವ ಪಾದದಲ್ಲಿ ಹುಟ್ಟಿರ್ತೀರ ನೀವು, ಪ್ರಥಮ ಪಾದ, ದ್ವಿತೀಯ ಪಾದ, ತೃತೀಯ, ಚತುರ್ಥ ಪಾದ, ಯಾವ ಪಾದದಲ್ಲಿ ಹುಟ್ಟಿರ್ತೀರಾ, ನಿಮ್ಮ ಹೆಸರು ತುಂಬಾನೇ ಡೀಟೇಲ್ ಆಗಿರೋದು ತುಂಬಾ ಒಳ್ಳೇದು.